ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ನೋಡಿ, ಇದು ಎಲ್ಲ ಹೋಟೆಲಲ್ಲೂ ಹಾಕೋದಿಲ್ಲ. ಸಾಮಾನ್ಯವಾಗಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. 4 ಟೊಮೆಟೊ, ಜಾಮ್ ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ, ಏನು ಕಲರ್ ಬಂದಿದೆ ನೋಡಿ. ಒಲೆನ ಸಣ್ಣ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳೋಣ. ಆ ಸ್ವೀಟ್ನೆಸ್ ಬರೋದಕ್ಕೆ 1 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ 300 ಗ್ರಾಮ್ ಪನ್ನೀರ್ನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮದುವೆ ಮನೆಗಳಲ್ಲಿ ಮಾಡುವಂಥ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ, ವಿಭಿನ್ನವಾಗಿರೋ ಹೋಟೆಲ್ ಶೈಲಿಯ ಪನ್ನೀರ್ ಬಟರ್ ಮಸಾಲ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ಲು, ಜಾಸ್ತಿ ಮಸಾಲೆ ಇರೋದಿಲ್ಲ. ಕಮ್ಮಿ ಮಸಾಲೆಯಲ್ಲಿ ಪನ್ನೀರ್ ಬಟರ್ ಮಸಾಲ ತುಂಬ ಚೆನ್ನಾಗಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಕರಿನ ಆರ್ಡರ್ ಮಾಡುವಂಥ ಯಾವುದಾದ್ರು ಒಂದು ಕರಿ ಇದೆ ಅಂದರೆ ಅದು ಪನ್ನೀರ್ ಬಟರ್ ಮಸಾಲ. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಕರಿ ಅಂದರೆ ಅದು ಪನ್ನೀರ್ ಬಟರ್ ಮಸಾಲ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ ಕೂಡ, ಆ್ಯಂಡ್ ಹೆಲ್ತ್ ವೈಸ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಪನ್ನೀರ್ ಬಟರ್ ಮಸಾಲಾನ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಲೆ ಹಚ್ಕೊಂಡಿದ್ದೀನಿ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಅಲ್ವಾ, ಬೆಣ್ಣೆ ಜಾಸ್ತಿ ಇರಬೇಕು ಸ್ವಲ್ಪ. ಎಣ್ಣೆ ಮತ್ತು ಪನ್ನೀರು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ಲೈಸ್ ಏನಕ್ಕೆ ಮಾಡಿರೋದು ಅಂದರೆ ಚೆನ್ನಾಗಿ ಮತ್ತು ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಲೈಸ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕಿರೋಂಥ ಈರುಳ್ಳಿ ಎಣ್ಣೆ ಮತ್ತು ಬೆಣ್ಣೆ ಜೊತೆ ಚೆನ್ನಾಗಿ ಬೆರೆತಿದೆ. ಈಗ ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆ ಹಾಕ್ಕೊಳ್ತಿದ್ದೀನಿ, ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 6 ಲವಂಗ ತಗೊಂಡಿದ್ದೀನಿ, ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕಿರೋಂಥ ಮಸಾಲ ಪದಾರ್ಥ ಎಲ್ಲ ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಇಂಚು ಶುಂಠಿನ ತುಂಡು ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ರೆಸಿಪಿ ಇದು. ಅತಿ ಹೆಚ್ಚು ತಿನ್ನುವಂಥ ಒಂದು ಕರಿ ಅಂತಂದರೆ ಪನ್ನೀರ್ ಬಟರ್ ಮಸಾಲ. ಮದುವೆ ರಿಸೆಪ್ಷನಲ್ಲಿ ಆಗಿರ್ಬೋದು, ಇಲ್ಲ ಹೋಟೆಲ್ಗೆ ಹೋದಾಗ ಒಂದು ರೋಟಿ ಕರಿ ಆರ್ಡರ್ ಮಾಡೋಣ ಅಂದರೆ ಫಸ್ಟು ನಾವು ಆರ್ಡರ್ ಮಾಡೋದೇ ಪನ್ನೀರ್ ಬಟರ್ ಮಸಾಲ. ಅದ್ರ ಜೊತೆಗೆ ಯಾವುದಾದ್ರು ಒಂದು ಖಾರದ್ದೊಂದು ಕರಿ ಯಾವುದಾದ್ರು ಆರ್ಡರ್ ಮಾಡ್ತೀವಿ. ಹಾಗಾಗಿ ಅತಿ ಹೆಚ್ಚು ಆರ್ಡರ್ ಆಗುವಂಥ ಅಥವಾ ಅತಿ ಹೆಚ್ಚು ಸೇವನೆ ಮಾಡುವಂಥ ಒಂದು ಕರಿ ಅಂದರೆ ಅದು ಪನ್ನೀರ್ ಬಟರ್ ಮಸಾಲ. ಏನಕ್ಕೆ ಅದಷ್ಟು ಫೇಮಸ್ಸು ಅಂದರೆ ಜಾಸ್ತಿ ಮಸಾಲೆಗಳಿರೋದಿಲ್ಲ, ಲೈಟಾಗಿರುತ್ತೆ, ಮತ್ತು ಆ ಪನ್ನೀರ್ ಏನಿರುತ್ತಲ್ಲ ಅದು ಯಾರು ತಾನೇ ಇಷ್ಟಪಡೋಲ್ಲ ಹೇಳಿ. ಅದರಲ್ಲೂ ವೆಜಿಟೇರಿಯನ್ಸ್ ಆದರೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂದರೆ ಅದು ಪನ್ನೀರೇನೆ. ಹಾಗಾಗಿ ಪನ್ನೀರ್ ಬಟರ್ ಮಸಾಲಾನ ತುಂಬ ನಾವು ಸೇವಿಸ್ತೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 4 ಟೊಮೆಟೊ, ಜಾಮ್ ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 10 ಗೋಡಂಬಿ ಪೀಸು ಇಲ್ಲೇ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಂಚೂರು ಲೈಟಾಗಿ ಖಾರ ಬರಲಿ ಅಂದ್ಬಿಟ್ಟು 2 ಹಸಿಮೆಣಸಿನ್ಕಾಯಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಳ್ಳೆ ಕಲರ್ ಬರಲಿ ಅಂದ್ಬಿಟ್ಟು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಯಾರೂ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದಿಲ್ಲ, ತುಂಬ ಕಮ್ಮಿ, ಎಲ್ಲರೂ ಬಳಸೋದೇ ಇಲ್ಲ ಅಂತನೂ ಅಲ್ಲ.
ಬಟ್ ಪ್ರಮಾಣ ತುಂಬ ಕಮ್ಮಿ. ಎಲ್ಲ ಏನು ಮಾಡ್ತಾರೆ, ಫುಡ್ ಕಲರ್ ಹಾಕ್ಬಿಡ್ತಾರೆ, ಕಲರ್ ಬರಲಿ ಅಂದ್ಬಿಟ್ಟು. ನಾವು ಮನೆಯಲ್ಲಿ ಮಾಡ್ಕೊಳ್ಳೋವಾಗಲಾದ್ರೂ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋಣ. ಫುಡ್ ಕಲರ್ ಏನಕ್ಕೆ ಬೇಕಲ್ವಾ? ಆದಷ್ಟು ನಾನು ಪ್ರಿಫರ್ ಮಾಡೋದು ಯಾವಾಗ್ಲೂ ಮನೆಯಲ್ಲಿ ಮಾಡ್ಕೊಂಡೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಆಚೆ ಹೋದಾಗ, ಊರುಗಳಿಗೆಲ್ಲ ಹೋದಾಗ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡೋಣ. ಸ್ನೇಹಿತರೆ, ಒಂದು 5 ನಿಮಿಷ ಬೇಯಲಿ ಅಂತ ಬಿಟ್ಟಿದ್ದೆ. ಒಳ್ಳೆ ಸಣ್ಣ ಮಾಡ್ತಿದ್ದೀನಿ. ಪ್ಲೇಟ್ ತೆಗಿಯೋಣ. ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ ಒಲೆ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣಗಾಗೋಕೆ ಬಿಡೋಣ. ತಣ್ಣಗಾದ್ಮೇಲೆ ನಾವು ಹಾಕಿರೋಂಥ ಪಲಾವ್ ಎಲೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ಸ್ನೇಹಿತರೆ, ನಾವು ಹುರಿದಿದ್ದಂಥ ಪದಾರ್ಥ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲ. ನಾವು ಆವಾಗಲೇ ಹಾಕಿದ್ವಲ್ಲ, ಅದೇ ಸಾಕಾಗಿದೆ. ನೀವೇನಾದರೂ ಮಾಡುವಾಗ ಕಮ್ಮಿ ಏನಾದರೂ ಹಾಕ್ಕೊಂಡಿದ್ರೆ ನೀರು, ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಪೂರ್ತಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಏನು ಕಲರ್ ಬಂದಿದೆ ನೋಡಿ, ಆರೆಂಜ್ ಕಲರು. ಇವಾಗಲೇ ಕಲರ್ ಸೂಪರ್ ಆಗಿದೆ. ಇನ್ನು ನಾವೇನು ಮಸಾಲೆ ಪುಡಿಗಳು ಹಾಕಿಲ್ಲ. ಎಲ್ಲ ಹಾಕಿದ್ಮೇಲೆ ಕಲರ್ ಇನ್ನೂ ಸೂಪರಾಗಿ ಬರುತ್ತೆ. ಬನ್ನಿ ಈಗ ಮತ್ತೆ ಶುರು ಮಾಡ್ಕೊಳ್ಳೋಣ. ಬಾಣಲಿಯನ್ನು ತೊಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಅದೇ ಮಾಡಿರೋ ಐಟಮ್ ಅಲ್ವಾ. ಮತ್ತೆ ಒಲೆ ಅಂಟಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಎಣ್ಣೆ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡಿದ್ದೆ. ಇವಾಗ ತುಪ್ಪ ಹಾಕ್ಕೊಡ್ತಾ ಇದ್ದೀನಿ. ನೀವು ಮಾಡುವಾಗ ಮೊದಲನೇ ಸಲಿಗೂ ಕೂಡ ತುಪ್ಪ ಬಳಸ್ಬೋದು. ನಾನು ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು ಅನ್ನೋದನ್ನು ತೋರಿಸೋದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೆ. ಇವಾಗಲೂ ಅಷ್ಟೇ ಎಣ್ಣೆ ಕೂಡ ಹಾಕೋಬೋದು, ತುಪ್ಪನೇ ಹಾಕೋಬೇಕಂತ ಏನಿಲ್ಲ. ಎಣ್ಣೆ ಹಾಕೊಂಡ್ರೂ ಅದೇ ರಿಸಲ್ಟೇ ಬರುತ್ತೆ. ಈಗ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪನ್ನೀರ್ ಬಟರ್ ಮಸಾಲ ಅಲ್ವಾ, ಸ್ವಲ್ಪ ರಿಚ್ ಆಗಿರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಮಾಡುವಾಗ ಎಣ್ಣೆ ಹಾಕ್ಕೊಂಡ್ರೂ ಏನು ಡಿಫ್ರೆನ್ಸ್ ಬರಲ್ಲ. ಎಣ್ಣೆ ಏನಕ್ಕೆ ಹಾಕೊಳ್ಳೋದು ಅಂದರೆ, ಬೆಣ್ಣೆ ಬೇಗ ಫ್ರೈ ಆಗಿಬಿಡುತ್ತೆ, ಅದು ಒಂಥರ ಸೀದೋಗಿರೋ ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಬೆಣ್ಣೆ ಜೊತೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳೇಬೇಕು. ಈಗ ನಾವು ಹಾಕಿರೋಂಥ ತುಪ್ಪ ಮತ್ತು ಬೆಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ನೋಡಿ, ಇದು ಎಲ್ಲ ಹೋಟೆಲಲ್ಲೂ ಹಾಕೋದಿಲ್ಲ ಸಾಮಾನ್ಯವಾಗಿ. ಇವಾಗ್ಲೂ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲೆಲ್ಲ ಏನು ಮಾಡ್ತಾರೆ, ಅದನ್ನು ನಾವು ಏನು ಮಿಕ್ಸಿ ಮಾಡ್ಕೊಂಡ್ವಲ್ಲ ಅಷ್ಟೇ ಈರುಳ್ಳಿ ಇರುತ್ತೆ, ಮೇಲೆ ಎಕ್ಸ್ಟ್ರಾ ಏನು ಹಾಕಿರೋಲ್ಲ. ಬಟ್ ಈ ಥರ ನಾವು ಹಾಕ್ಕೊಳ್ಳೋದ್ರಿಂದ ನಮಗೆ ತಿನ್ನುವಾಗ ಮಧ್ಯ ಮಧ್ಯ ಈರುಳ್ಳಿ ಪೀಸೆಲ್ಲ ಸಿಗ್ತಾ ಇದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮನೆಯಲ್ಲಿ ಮಾಡುವಾಗ ಎಲ್ಲ ಪ್ರತಿ ಸಲನೂ ಈ ಥರ ಒಂದು ಈರುಳ್ಳಿನ ಹಾಕ್ಕೊಳ್ತಿರ್ತೀನಿ. ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಒಲೆನ ಸಣ್ಣ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ಮಸಾಲೆ ಇನ್ನೂ ತುಂಬ ಇದೆ. ಒಂದು ಅರ್ಧ ಮುಕ್ಕಾಲು ಕಪ್ಪು ಇಲ್ಲ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಒಲೆ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇವಾಗ ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಸ್ನೇಹಿತರೆ ನೋಡ್ಬೋದು, ಕುದಿಯುವಂಥ ಹಂತಕ್ಕೆ ಬಂದು ತಲುಪಿದೆ. ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಅರ್ಧ ಚಮಚ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಚಮಚ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಜೀರಿಗೆನೂ ಹಾಕ್ಕೊಂಡಿದ್ದೀವಿ, ಈಗ ಜೀರಿಗೆ ಪುಡಿನೂ ಹಾಕ್ಕೊಳ್ತಾ ಇದ್ದೀವಿ. ಜೀರಿಗೆ ಪುಡಿ ರುಚಿ ಕೊಟ್ಟರೆ, ಜೀರಿಗೆ ಮಧ್ಯ ಮಧ್ಯ ಸಿಕ್ಕಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎರಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಒಂದು ಮುಕ್ಕಾಲು ಚಮಚ ಅಚ್ಚ ಖಾರದ ಪುಡಿ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನೀವು ಪನ್ನೀರ್ ಬಟರ್ ಮಸಾಲ ತಿಂದಿರ್ತೀರಾ, ಗೊತ್ತಿರುತ್ತೆ ನಿಮಗೆ. ಒಂದು ಲೈಟಾಗಿ ಸ್ವೀಟ್ ಇರುತ್ತೆ ಪನ್ನೀರ್ ಬಟರ್ ಮಸಾಲ. ಆ ಸ್ವೀಟ್ನೆಸ್ ಬರೋದಕ್ಕೆ 1 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಪುಡಿಗಳೆಲ್ಲ ಹಾಕಿದ್ದಾಗಿದೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಪನ್ನೀರು ಹಾಕುವಂಥ ಸಮಯ. ನಾನಿವಾಗ ಮಾಡ್ತಾ ಇರೋಂಥ ಕ್ವಾಂಟಿಟಿಗೆ 300 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಈ ಥರ ಕ್ಯೂಬ್ಸ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ. ನಾನು ಇವಾಗ ಮಾಡ್ತಿರೋ ಕ್ವಾಂಟಿಟಿ ಒಂದು 4-5 ಜನಕ್ಕೆ ಒಂದು ಹೊತ್ತಿಗೆ ಕರೆಕ್ಟಾಗಿ ಆಗುತ್ತೆ. ನಿಮಗೆ ಇನ್ನೂ ಕಮ್ಮಿ ಕ್ವಾಂಟಿಟಿ ಬೇಕು ಅಂದರೆ 1 ಈರುಳ್ಳಿ ಹಾಕ್ಕೊಳ್ಳಿ, 2 ಟೊಮೆಟೊ ಹಾಕ್ಕೊಳ್ಳಿ, 200 ಗ್ರಾಮ್ ಪನ್ನೀರ್ ಹಾಕ್ಕೊಳ್ಳಿ, ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡಿರೋಂಥ 300 ಗ್ರಾಮ್ ಪನ್ನೀರ್ನ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಕೂಡಿಸ್ಬಿಟ್ಟು ನೋಡಿ, ಆ ಕಲರ್ ನೋಡಿ, ಹಾಕಿರೋಂಥ ಬ್ಯಾಡ್ಗೆ ಮೆಣಸಿನ್ಕಾಯಿಗೆ ಏನು ಸಕ್ಕತ್ತಾಗಿರೋ ಕಲರ್ ಬಂದಿದೆ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ನಾವು ಹಾಕಿರೋಂಥ ಮಸಾಲ ಪದಾರ್ಥಗಳೆಲ್ಲ ಪನ್ನೀರ್ ಒಳಗಡೆ ಸೇರಿಕೊಳ್ಳಿ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಸ್ನೇಹಿತರೆ, ಒಂದು 5 ನಿಮಿಷ ಕುದಿಲಿ ಅಂತ ಬಿಟ್ಟಿದ್ದೆ. ಈಗ ಓಪನ್ ಮಾಡೋಣ. ಚೆನ್ನಾಗಿ ಕುದ್ದಿದೆ ನೋಡಿ, ಥಿಕ್ನೆಸ್ ಕೂಡ ಬಂದಿದೆ. ನಾವು ಹಾಕಿರ್ತೀವಲ್ಲ ಗೋಡಂಬಿ, ಅದು ಥಿಕ್ನೆಸ್ ಬರಲಿ ಅಂತಲೇ ಹಾಕೋದು. ಗೋಡಂಬಿ ಹಾಕಿದ್ರೇ ಆ ಥಿಕ್ನೆಸ್ಸು, ಒಳ್ಳೆ ರುಚಿ, ಫ್ಲೇವರು ಎಲ್ಲ ಕೊಡೋದು. ನಾವು ಮಾಡಿರೋಂಥ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇನ್ನೊಂದು 3 ಐಟಮ್ ಹಾಕೋದು ಬಾಕಿ ಇದೆ. ಏನೇನದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹೇಗೆ ಇಲ್ಲಿ ಪ್ರತಿಯೊಂದು ಅಡುಗೆಗೂ ಕೊತ್ತಂಬರಿ ಸೊಪ್ಪು ಹಾಕ್ತೀವೋ ಲಾಸ್ಟಲ್ಲಿ, ನಾರ್ತ್ ಇಂಡಿಯನ್ ಡಿಶಸ್ಗೆ ಕಸೂರಿ ಮೇಥಿ ಅಥವಾ ಕಸ್ತೂರಿ ಮೇಥಿ ಹಾಕ್ತಾರೆ. ಕಸೂರಿ ಮೇಥಿ ಹಾಕಿದರೆ ನಾರ್ತ್ ಇಂಡಿಯನ್ ಡಿಶಸ್ಸು ಪೂರ್ತಿ ಆಗೋದೇ ಇಲ್ಲ. ಸೊ ಹಾಗಾಗಿ ಕಸೂರಿ ಮೇಥಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಒಲೆ ಆಫ್ ಮಾಡಿಬಿಟ್ಟು ಲಾಸ್ಟ್ ಇಂಗ್ರೀಡಿಯೆಂಟು ಫ್ರೆಶ್ ಕ್ರೀಮು, ನಂದಿನಿ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಒಂದು ಸಲ ಕೂಡಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಹಾಕಿರೋ ಕ್ರೀಮು ಎಲ್ಲ ಕಡೆ ಹರಡಲಿ. ಹೋಟೆಲ್ ಶೈಲಿಯ ಅಥವಾ ಮದುವೆ ಮನೆಗಳಲ್ಲಿ ಮಾಡುವಂಥ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ನೋಡಿ. ಇದೇ ಥರ ಇರಬೇಕು. ಕೆಲವು ಹೋಟೆಲಲ್ಲಿ ತುಂಬ ಗಟ್ಟಿ ಮಾಡ್ತಾರೆ. ಸೊ ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಗ್ರೇವಿ. ಸೊ ಅವಾಗಲೇ ಅದು ರೋಟಿಗೆ ಅಥವಾ ಬೇರೆ ಯಾವುದಕ್ಕಾದರೂ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಈಗ ಇದನ್ನೊಂದ್ಸಲ ಟೇಸ್ಟ್ ಮಾಡಿಬಿಡೋಣ. ತುಂಬ ನೀರಾಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಇದು ಸ್ವಲ್ಪ ತಣ್ಣಗಾದರೆ ಇನ್ನು ಗ್ರೇವಿ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ. ಒಂದ್ಸಲ ಈಗ ಇದನ್ನು ಟೇಸ್ಟ್ ನೋಡೋಣ. ಹೇಳಬೇಕು ಅಂತ ಹೇಳ್ತಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತಲ್ಲ, ನೀವು ಯಾವುದೇ ರೆಸ್ಟೋರೆಂಟಿಗೆ ಕಂಪೇರ್ ಮಾಡಿ ಆ ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿ ಬಂದಿದೆ. ಮಾಡಿರೋಂಥ ಮೆಥಡು ಪರ್ಫೆಕ್ಟಾಗಿದ್ದರೆ ಫೈನಲ್ ರಿಸಲ್ಟು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಜಾಸ್ತಿ ಮಸಾಲೆ ಇಲ್ಲ, ಆ ಗೋಡಂಬಿ ಹಾಕಿರೋದಕ್ಕೆ ಬಂದಿರೋ ಥಿಕ್ನೆಸ್ ಇರ್ಬೋದು, ಆ ಫ್ರೆಶ್ ಕ್ರೀಮ್ದು ಟೆಕ್ಸ್ಚರ್ ಇರ್ಬೋದು, ನಾವು ಸ್ವಲ್ಪ ಸಕ್ಕರೆ ಹಾಕಿದ್ವಲ್ಲ ಅದರದ್ದು ಲೈಟಾಗಿ ಒಂದು ಕಡೆ ಸ್ವೀಟ್ನೆಸ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಹಾಕಿದ್ವಲ್ಲ ತುಪ್ಪ ಮತ್ತು ಬೆಣ್ಣೆ, ಅದರದ್ದು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಾಯಲ್ಲಿ ತಿಂದರೆ ತುಪ್ಪದ್ದು ಮತ್ತು ಬೆಣ್ಣೆದು ಘಮ ಮತ್ತು ಅದರ ಟೇಸ್ಟು ಯಥೇಚ್ಛವಾಗಿ ಸಿಗ್ತಾ ಇದೆ ಬಾಯಲ್ಲಿ. ಪನ್ನೀರ್ ಕೂಡ ಅಷ್ಟೇ, ನಾನು ಬಳಸಿದ್ದು ನಂದಿನಿ ಪನ್ನೀರು. ನೋಡಿ, ಮುರಿದ್ರೆ ಎಷ್ಟು ಸಾಫ್ಟಾಗಿ ಮುರಿದೋಯ್ತು. ತುಂಬ ಚೆನ್ನಾಗಿ ಬಂದಿದೆ. ಪನ್ನೀರ್ ಕೂಡ ತುಂಬ ಸಾಫ್ಟಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವ್ರಿಗೆ ಮಾಡಿಕೊಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.